guys, welcome to new video. ನಾವೀಗ ಬೇರೆ ಕಡೆ ಹೊಂಟೆವು MG ರೋಡಿಗೆ ಹೊಂಟೆವು. ಏನಂದ್ರೆ ನಮ್ದು ಫಸ್ಟ್ ಈಗಿರೋದು 500 ರೂಪಾಯಿದಾಗ ಖರೀದಿ ಮಾಡಬೇಕಲ್ಲ. ನೋಡ್ರಿ ನೀವು ಲ್ಯಾಂಗ್ವೇಜ್ದಾಗ ಹೆಂಗೆ ಟ್ರಾನ್ಸ್ಲೇಟ್ ಮಾಡ್ತೀರಿ ಚಾಟ್ GPT ಹಾಕ್ರಿ ಟ್ರಾನ್ಸ್ಲೇಟ್ ಮಾಡಿರಿ. ಬಾಯ್, ಹೋದ್ಮ್ಯಾಗ ಸಿಗುತ್ತೇವೆ. ಹಾಂ, ಸ್ಟಾಲ್ಸ್ ಎಲ್ಲ ಇದೆ, ಸೊ ಲೆಟ್ಸ್ ಚೆಕ್ ಇಟ್ ಔಟ್. ಆಮೇಲೆ ಪೋಲರೈಡ್ ಅದು ಕ್ಯಾಮ್ರಾದು ಇದೆ, ನೋಡೋಣ. ಅದು ಇದ್ದರೆ ಇವಾಗಲೇ ಫೋಟೋ ತಗೊಳ್ಳೋಣ, ಬಿಕಾಸ್ ಆಮೇಲೆ ಫುಲ್ ಡಲ್ ಆಗಿಬಿಟ್ಟಿರ್ತೀವಿ ಅನ್ಸುತ್ತೆ. ಇಲ್ಲಿ ವೆಂಡರ್ ಮೆಷಿನು, ಡ್ರೆಸ್ಸು, ಹಾಟ್ ವೀಲ್ಸು, ಕೀ ಬಂಚು. ಓ ಮೈ ಗಾಡ್, ಓ ಇಲ್ಲೇ ಇದೆ ನೋಡಿ ರೆಟ್ರೋ. ಹಿಂಗೊಂದು ಇದನ್ನು ಹಾಕೊಂಡು ಒಂದು ಫುಲ್ ಕ್ಲಾಸ್ ಇಲ್ಲ ಹಿಂಗೆ ಸೊ ಗೈಸ್, ನೋಡಿದ್ರಲ್ಲ 500 ರುಪೀಸ್ ಚಾಲೆಂಜಲ್ಲಿ 200 ರುಪೀಸ್ ನಾವಿದು ಪೋಲರೈಡ್ ಫೋಟೋಸಿಗೆ ಸ್ಪೆಂಡ್ ಮಾಡಿದ್ವಿ. We click some Polaroid photos to keep in our focus. ಎಲ್ಲೋ ಒಂದು ಕಡೆ ಇಟ್ಕೊಳ್ಳೋದು. 500 ರುಪೀಸಲ್ಲಿ ವಿ ಸ್ಪೆಂಟ್ 30 ರುಪೀಸ್ ಆನ್ ದಿಸ್ ರೋಲ್. ಸೊ ಟೋಟಲ್ ಆಗಿ 230 ರುಪೀಸ್, 200 ಫಾರ್ ಪೋಲರೈಡ್, 30 ರುಪೀಸ್ ಫಾರ್ ರೋಸ್. ಆನ್ ದ ವೇ ಹೋಗಬೇಕಾದ್ರೆ ಕ್ಯೂಟಾಗಿರೋ ಒಂದು ಡಾಲ್ ಶಾಪ್ ಸಿಕ್ತು. ಔಟ್ಫಿಟ್ ಚೆಕ್ ಮಾಡಿಕೊಂಡು ಆ ಡಾಲ್ ಶಾಪ್ ಹತ್ರ ಹೋದ್ವಿ. ಲಬೂಬು ಆ್ಯಂಡ್ ಕ್ಯಾಟ್ಸ್ ಆ ಥರ ಎಲ್ಲ ಸಿಗ್ತಾಯಿತ್ತು ಅಲ್ಲಿ. ಇಟ್ ವಾಸ್ ವೆರಿ ಗುಡ್, ಬಟ್ ನಮ್ಗೆ ಗೊತ್ತಿತ್ತು ಅದು ನಮ್ಮ ಬಡ್ಜೆಟಲ್ಲಿ ಇಲ್ಲ ಅಂತ. ಇಲ್ಲಿ ಕ್ಯಾಟ್ ಇದೆಲ್ಲ, ಎಷ್ಟದು? ನಿಜ ಹೇಳಬೇಕಂದ್ರೆ ಇಲ್ಲಿ ಏನೂ ಇಲ್ಲ, ಲಿಟ್ರಲಿ ವೇಸ್ಟ್. ಬಟ್ ಆಫ್ಟರ್ 6 o'clock ಚೆನ್ನಾಗಿದೆಯಂತೆ, ಬಟ್ ನಮಗೆ ಟೈಮ್ ಇರಲ್ಲ ಬರೋಕ್ಕೆ 6 o'clock ಮೇಲೆ. ಸೊ ಇವಾಗ ನಾವು ಬಂದಿದ್ದು ಇಟ್ಸ್ ನಾಟ್ ವರ್ತ್ ಇಟ್. 30 ರುಪೀಸ್ ಫ್ಲವರ್ ಆ್ಯಂಡ್ 200 ರುಪೀಸ್ ಪೋಲರೈಡ್ ಅಷ್ಟೇ. ಸೊ ನಾವು ಶಾಪಿಂಗಿಗಂತೂ ಏನೂ ತೊಗೊತಾ ಇಲ್ಲ, ಅದಕ್ಕೆ ತಿನ್ನೋಕ್ಕಾದ್ರೂ ಸ್ಪೆಂಡ್ ಮಾಡೋಣ ಅಂತ 180 ರುಪೀಸ್ ಇಲ್ಲಿ ಖರ್ಚಾಯಿತು. ಇದ್ರ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಬಟ್ ಓಕೆ. ನೆಕ್ಸ್ಟ್ ನಾವಿಲ್ಲಿ ಕಾರ್ನ್ ತಿನ್ನೋಣ ಅಂತ ಬಂದ್ವಿ. ಬಾಯೆಲ್ಲ ಸ್ವಲ್ಪ ಸ್ವೀಟ್ ಆಗಿತ್ತು, ಬೋಬಾ ಕುಡ್ದಿ ಅಂತ ಕಾರ್ನ್ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ 50 ರುಪೀಸ್ ಹೋಯಿತು. ನಾವಿಲ್ಲಿ ಏನು ಪರ್ಚೇಸ್ ಅಂತೂ ಮಾಡ್ತಾ ಇಲ್ಲ, ಸೊ ವಿ ಆರ್ ಹ್ಯಾವಿಂಗ್. ಮೊದಲೇ ಗೋಲ್ಗಪ್ಪ ಅಂದರೆ ನಮ್ಮಿಬ್ಬರಿಗೂ ಇಷ್ಟ. ಯಾರಿಗೆ ಇಷ್ಟ ಇಲ್ಲ ಗೋಲ್ಗಪ್ಪ ಅಂದರೆ? ಸೊ ಅದಕ್ಕೂ ಒಂದು 50 ರುಪೀಸ್ ಸ್ಪೆಂಡ್ ಮಾಡಿದ್ವಿ. ಕೊನೆಗೂ ನಮಗೇನೋ ಒಂದು ಇಷ್ಟ ಆಯಿತು ಚರ್ಚ್ ಸ್ಟ್ರೀಟಲ್ಲಿ, ದಟ್ ಇಸ್ ಗಾಗಲ್ಸ್. ಅದನ್ನು ತೊಗೊಂಡ್ವಿ. ಏನೋ ದೊಡ್ಡ ಸಾಧನೆ ಮಾಡಿದ್ವಿ ಅಂತ ಅಂದ್ಕೊಂಡ್ವಿ, ಬಟ್ ಮಾಡಿದ್ದೀವಿ ಇಲ್ಲ. ಅದು 100 ರುಪೀಸ್ಗೆಲ್ಲ ಸಿಗುತ್ತೆ ಬೇರೆ ಕಡೆ. ಅವ್ರು 400 ಅಂತ ಹೇಳಿ, ಅಲ್ಲ ಸಾರಿ 450 ಅಂತ ಹೇಳಿ ವಿ ಗೇವ್ 200 ಓಕೆ. ಈಗ ನಾವೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನಾವು ತಿಂದಿದ್ದನ್ನೆಲ್ಲ ಬಿಟ್ಟು 430 ರುಪೀಸ್ ಖರ್ಚಾಗಿದೆ. 200 ಪೋಲರೈಡ್, 200 ಗಾಗಲ್ಸ್, 30 ರೋಸ್. ಈ ಬ್ಯಾಂಗ್ಳೂರು ಟ್ರಾಫಿಕ್ಕಿಂದ ಮನೆ ಹತ್ರ ಬರೋಕ್ಕೆ ತುಂಬ ಟೈಮ್ ತೊಗೊಂಡ್ವಿ. ಅದರಲ್ಲೂ ಈ ಮಳೆ ಬೇರೆ ಬರ್ತಾಯಿತ್ತು, ಫುಲ್ ಚಳಿ ಆಗ್ತಾಯಿತ್ತು, ಛತ್ರಿ ಕೂಡ ಇರಲಿಲ್ಲ. ಮನೆಗೆ ನಾವು ಗಾಡೀಲಿ ಹೋಗಬೇಕಿತ್ತು, ಮಳೆ ನಿಲ್ಲೋ ತನಕ ಕಾಯೋಕ್ಕೂ ಆಗಿಲ್ಲ ನಮಗೆ. ಇದು ಒಂದು ಮೆಮೊರೀಸ್. ಚೆನ್ನಾಗಿತ್ತು ಮಳೆಯಲ್ಲಿ ನೆನೀತಾ ಇರೋದು. ಆದರೆ ಇವಾಗ ನೀವು ಹೇಳಿ, ಡಿಡ್ ವಿ ವಿನ್ ದಿಸ್ ಚಾಲೆಂಜ್? ನಾವು 500 ರುಪೀಸ್ ಒಳಗಡೆ ಶಾಪಿಂಗ್ ಮಾಡಿದ್ವಾ, ಅಥವಾ ನಾವು ಫುಡ್ ಕೂಡ ಇನ್ಕ್ಲೂಡ್ ಮಾಡಬೇಕಿತ್ತಾ ಅಂತ? ಮಳೆ ನೋಡ್ರಿ ಫ್ರೆಂಡ್ಸ್, ಸಿ ಗ್ಲೋ ಬಂದ್ಬಿಡಿದ್ವಿ. ಇದೊಂದು ಎಲ್ಲಿ ಕಲ್ತಿದ್ದೀನಿ ಗೊತ್ತಾ? ನನ್ನ ಫ್ರೆಂಡ್, ಡಿಗ್ರಿ ಫ್ರೆಂಡ್ ದೀಪಾ ಅಂತದ, ಆಕೆ ಹಿಂಗೆ ಮಾಡಕ್ಕೆ ಕಲ್ತೀನಿ. ಸೊ ನೋಡಿ ಎಷ್ಟು ಕಷ್ಟಪಟ್ಟು ಹುಡುಗರ ಸಂಬಂಧ ಮಳೆ ಗಾಳಿ ಅನ್ನೋದು ನೋಡ್ಬಿಟ್ಟು ನಾವು ಮೆಮೊರೀಸ್ ಮಾಡ್ಕೊಂಡು ಬಂದಿದ್ದೀವಿ.
ಸೊ ಅಷ್ಟೇ ಗೈಸ್, ಇವತ್ತೇನು ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಬಟ್ಟೆ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಬಾಯ್.